ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಸತ್ಯವೇದ ನನಗೆ ಮಾರ್ಗದರ್ಶಕ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 119, 105ನೇ ವಚನ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಸತ್ಯವೇದ ವಾಕ್ಯವು ಹಲವು ಕಾರ್ಯಗಳಿಗೆ ಹೋಲಿಸಲಾಗಿದೆ. ದೇವರ ವಾಕ್ಯವು ಹಸು ಮಕ್ಕಳಿಗೆ ಹಾಲಿನಂತಿದ್ದು ದೊಡ್ಡವರಿಗೆ ಗಟ್ಟಿಯಾದ ಆಹಾರವಾಗಿದೆ. ಎಲ್ಲರಿಗೂ ಅದು ಅನುದಿನದ ರೊಟ್ಟಿಯಾಗಿದೆ. ಅದು ಕಾಲುಗಳಿಗೆ ದೀಪವು, ಮಾರ್ಗಕ್ಕೆ ಬೆಳಕು ಆಗಿದೆ. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ ಎಂದು ಕೀರ್ತನೆಗಾರನು ಹೇಳುತ್ತಾನೆ. ಲೋಕವನ್ನೇ ಸ್ವಂತ ಮಾಡಿಕೊಳ್ಳಬೇಕೆಂದು ಬಯಸಿದ ನೆಪೋಲಿಯನ್ ಯುದ್ಧದಲ್ಲಿ ಬ್ರಿಟನ್ ಬಳಿ ಸೋಲನ್ನು ಕಂಡು ಸೇನೆಯಿಂದ ಹಿಡಿಯಲ್ಪಟ್ಟು ಆಫ್ರಿಕಾ ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟನು. ಬಹಳ ಮನೋದುಃಖದಿಂದ ತನ್ನ ಜೀವನವನ್ನು ಒಂಟಿಯಾಗಿ ಸಾಗಿಸಿದನು. ಆತನ ಒಬ್ಬ ಸ್ನೇಹಿತನು ಒಂದು ಚೆಸ್ ಬೋರ್ಡನ್ನು ಆತನ ಕೈಗೆ ಕೊಟ್ಟು, ಇದು ನಿನ್ನ ಆಲೋಚನೆಯನ್ನು ಬಲಪಡಿಸುತ್ತದೆ, ಒತ್ತಡದಲ್ಲಿರುವಾಗ ಇದನ್ನು ನೀನು ಆಟವಾಡು ಎಂಬುದಾಗಿ ಹೇಳಿದ. ಆದರೆ ನೆಪೋಲಿಯನ್ ಆ ಸ್ನೇಹಿತ ಕೊಟ್ಟಂಥ ಅದನ್ನು ಲೆಕ್ಕಿಸದೆ ಕೆಲವು ದಿನಗಳ ನಂತರ ರೋಗದಿಂದ ಮರಣ ಹೊಂದಿದ. ನಂತರ ದಿನಗಳಲ್ಲಿ ಫ್ರಾನ್ಸ್ ದೇಶದಲ್ಲಿ ಇಟ್ಟಿರುವಂಥ ಒಂದು ಎಕ್ಸಿಬಿಷನಲ್ಲಿ ಆತನು ಉಪಯೋಗಿಸಿದ ಆ ಚೆಸ್ ಬೋರ್ಡನ್ನು ಜನರ ಮುಂದೆ ಹರಾಜಿಗೆ ಇಟ್ಟಿದ್ದರು. ಅದನ್ನು ಪರಿಶೀಲಿಸಿದಾಗ ಆ ಸೆರೆಮನೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಇರುವಂಥ ದಾರಿ ಆ ಚೆಸ್ ಬೋರ್ಡಿನಲ್ಲಿ ಇಡಲ್ಪಟ್ಟಿತ್ತು. ಒತ್ತಡದ ನಿಮಿತ್ತವಾಗಿ ನೆಪೋಲಿಯನ್ ಅದನ್ನು ಗಮನಿಸಲಿಲ್ಲ. ಒಂದು ವೇಳೆ ಗಮನಿಸಿದರೆ ಅವನ ಜೀವ ಉಳಿಯುತ್ತಾ ಇತ್ತು, ಅವನು ಅಲ್ಲಿಂದ ಪಾರಾಗಬಹುದಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ದೇವರು ನಮ್ಮ ಕೈಯಲ್ಲಿ ಬೆಳೆಯುಳ್ಳ ನಮ್ಮ ಸಂರಕ್ಷಣೆಗಾಗಿ ಈ ಬೈಬಲನ್ನು ಕೊಟ್ಟಿದ್ದಾರೆ. ಚಿಂತೆ, ಭಯ ಆವರಿಸಿದಾಗ ಇದನ್ನು ಓದುವಾಗ ಎಲ್ಲವೂ ಮರೆತು ಹೋಗ್ತದೆ, ಎಲ್ಲ ಭಯಗಳು ಓಡಿ ಹೋಗ್ತದೆ. ಪ್ರೀತಿಯುಳ್ಳ ದೇವಜನರೇ, ಈ ಬೈಬಲ್ ವಾಕ್ಯವು ಸ್ತೋತ್ರ ನಮಗೆ ಆರೋಗ್ಯದಂತಿದ್ದು, ಔಷಧಿಯಂತಿದ್ದು, ಸಂರಕ್ಷಣೆಯಂತಿದ್ದು ನಮ್ಮನ್ನು ನಡೆಸುವ ಮಾರ್ಗದರ್ಶನವಾಗಿದೆ. ಆದುದರಿಂದ ಪ್ರತಿದಿನವೂ ಬೈಬಲನ್ನು ಓದಿ ಧ್ಯಾನಿಸಿರಿ. ಆಗ ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ನಡೆಯಬೇಕಾದ ಮಾರ್ಗವು ಈ ವೇದ ವಾಕ್ಯವು ಕಲಿಸಿಕೊಡುತ್ತದೆ. ನೆಪೋಲಿಯನಿಗೆ ಕೊಡಲ್ಪಟ್ಟಂಥ ಚೆಸ್ ಬೋರ್ಡಲ್ಲಿ ಇದ್ದಂಥ ಸ್ತೋತ್ರ ಆ ಮ್ಯಾಪನ್ನು ಅವನು ನೋಡಲಿಲ್ಲ. ಅದರಲ್ಲಿ ಅವನು ನೋಡಿದರೆ ಅವನ ಜೀವನ ಉಳಿಯುತ್ತಾ ಇತ್ತು. ಇವತ್ತು ನಮ್ಮ ಜೀವನಕ್ಕೆ ದೇವರು ಈ ಬೈಬಲನ್ನು ಕೊಟ್ಟಿದ್ದಾರೆ. ಈ ಮಾರ್ಗದರ್ಶನದಲ್ಲಿ ಹೋಗೋಣ, ಈ ಮಾರ್ಗದರ್ಶನದಲ್ಲಿ ನಡೆಯೋಣ. ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ವಾಕ್ಯ ನಮ್ಮ ಕಾಲಿಗೆ ದೀಪವಾಗಿದೆ, ನಮ್ಮ ದಾರಿಗೆ ಬೆಳಕಾಗಿದೆ. ದೇವರೇ, ನಮ್ಮ ಜೀವಿತಕ್ಕೆ ಮಾರ್ಗದರ್ಶಕವಾಗಿದೆ. ಅಪ್ಪ, ಈ ವೇದ ವಾಕ್ಯಗಳನ್ನು ಓದಿ ಧ್ಯಾನಿಸಿ ನಿನ್ನ ಮಾರ್ಗದಲ್ಲಿ ನಡೆಯಲಿಕ್ಕೆ ನಮಗೆ ಕೃಪೆಯನ್ನು ತೋರಿಸರಪ್ಪ. ಈ ಲೋಕದಲ್ಲಿ ದೇವರೇ ನಮಗೆ ಇದೊಂದು ಮ್ಯಾಪ್ ರೀತಿಯಲ್ಲಿ ಕೊಟ್ಟಿದ್ದೀರಾ ಕರ್ತನೇ. ಈ ಮಾರ್ಗದಲ್ಲೇ ನಾವು ನಡೆಯಬೇಕು ಸ್ವಾಮಿ, ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬ ದೇವ ಜನರನ್ನು, ಕುಟುಂಬಗಳನ್ನು ಬ್ಲೆಸ್ ಮಾಡ್ರಿ. ಈ ದಿವಸ ಅವರು ಕೆಲಸಕ್ಕೆ ಹೋಗುವಾಗ ಬರುವಾಗ ನಿನ್ನ ಕೃಪೆ ಆವರಿಸಿ ನಡೆಸಲಿ. ಎಲ್ಲರ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡ್ರಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಮ್ಮ ಜೀವನಕ್ಕೆ ಮಾರ್ಗದರ್ಶನವಾಗಿರುವ ಈ ಸತ್ಯ ವೇದವನ್ನು ಉಪಯೋಗಿಸಿಕೊಂಡು ಅನುದಿನವೂ ಸ್ತೋತ್ರ ದೇವರ ಮಾರ್ಗದಲ್ಲಿ ನಡೆಯೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.